ಭಕ್ತರು ಎಷ್ಟು ವಿಧವಾಗಿ ಕಾಡು ಬೇಡಿದ್ರು ಕೋಪ ರೂಢನಾಗಿ ಹೊರಟಿ ಹೋದ್ರಲ್ಲ ಮಂತ್ರಿ. ಈಗ ನಾನು ಏನಂತಾರೆ ಮಾಡದಿಂದಾಗ ಮಂತ್ರಿ ಹೇಳ್ತಿದ್ದೇನೆ, ಮಹಾರಾಜ ಧೈರ್ಯವನ್ನು ಹಾಲಂಗಿಸಿಕೊಂಡು ಪಟ್ಟಣಕ್ಕೆ ಹೋಗೋಣ ನಡೆಯುವುದೇಗ. ನಿಜ ಮಂತ್ರಿ, ನಿಜ. ನೀನು ಹೇಳುವ ಮಾತು ಸತ್ಯವಾಗಿದೆ. ಏರಿಗೆ ನೀರೇ ಲಕ್ಷಣ, ನಾರಿಗೆ ಗುಣವೇ ಲಕ್ಷಣ, ಧೀರನಿಗೆ ಧೈರ್ಯವೇ ಲಕ್ಷಣ ಎಂಬಂತೆ ಧರ್ಮಶಾಸ್ತ್ರದಲ್ಲಿ ಬರೆದಿಟ್ಟಿದೆ ಮಂತ್ರಿ. ಅದರಂತೆ ಧೈರ್ಯವನ್ನು ಆಲಂಗಿಸಿಕೊಂಡು ಪಟ್ಟಣಕ್ಕೆ ಹೋಗೋಣ. ಶನಿದೇವರ ಪಾದ ಗೋವಿಂದ. ಈಗ ನಮ್ಮ ಸಹೋದರರಾಗಿರ್ತಕ್ಕಂಥ ಈಶ್ವರ್ ಕುಮಾರ್ ಪರಮೇಶ್ವರ ಅವರು ಈಗ ಒಂದು ತಮಿಳಲ್ಲಿ ಒಂದು ಗೀತೆ ಆಡಬೇಕು. ಟ್ರಾಕಿಲ್ ಬಹಳ ಚೆನ್ನಾಗಿ ಆಡಿದ್ರು, ಗಂಡಸಲ್ಲಿ ಆಡ್ದಾಗೆ. ಈಗ ನಮಗೆ ಒಂದು ಸ್ವಲ್ಪ ಇರಾಮ ಟೀಗೆ ಕುಡ್ಕೋತೀವಿ. ಈಗ ಟೀ ತಿನ್ಕೊಳ್ರಿ, ಇನ್ನೊಂದ್ಸಾರಿ ನಾಷ್ಟ ಬರ್ತದೆ, ಉಪ್ಪಿಟ್ಟು ಕುಡ್ಕೊಳ್ಳೋರಿ. ಇಲ್ಲಿ ನೋಡಿ, ನಮ್ಮೂರ ಪಕ್ಕದಲ್ಲಿ ಮುಸ್ಕುಂಜಾಳ ಹಾಕಿದ್ರು. ಮುಸ್ಕುಂಜಾಳ ಹಾಕಿದ್ರೆ ಈ ದಿಣ್ಣೆ ಕಡೆ ಎಲ್ಲ ನನ್ನಂಗೆ ಒಡ್ಕೊಂಡಿತ್ತು. ಈ ಅಗ್ಗನ ಕಡೆ ನಮ್ಮ ನಾದ್ನಿ ತರ ಹಿಂಗಿತ್ತು. ದಿಣ್ಣೆ ಕಡೆಲ್ಲ ನನ್ನಾಗಿ ಒಣಕೊಂಡಿತ್ತು, ಎಗ್ಗಿನ ಕಡೆ ನನ್ನ ನಾದ್ನಿ ತರ ಹಿಂಗಿತ್ತು. ಅಂದ್ರೆ ಒಂದೊಂದ್ ಜನ ಈ ಪಾಟಿ ಯಾಕೋ ಕಂಡಕ್ಟರ್ ಹೋಗ್ತಾರೆ. ಅಯ್ಯೋ ದಾಸ್ರೆ, ನಿಮ್ ಪಾಟ್ ನೀವು ಮಾಡ್ರಿ, ನನ್ನಡ ಬಾದಿ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ನೀನು ಮಾತ್ರ ದುಡ್ಡುಗಳು ಹಾಕೊಂಡಿದ್ದೆ, ನಮ್ಗೇನಾದ್ರು ಭಾಗ ಕೊಡ್ತೀನಿ ಬಾ ತಾಯಿ, ಭಾಗ ಕೊಡ್ತೀನಿ ಬಾ. ಅರ್ಧ ಭಾಗ ನಿನಗೆ, ಅರ್ಧ ಭಾಗ ನನಗೆ. ಇಲ್ಲೇನಾಯ್ತು, ಅವನಿಗೆ ಒಂದು ನಗಾರಿ ಕಿವಿಡು ಡಮ 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 ಅಂತ ಬಾಳ್ಸಲಿಕ್ಕೆ ಕೇಳಿಸ್ತಾ ಇರ್ಲಿಲ್ಲ. ಎಂಟಿ ಇಟ್ಟೆತ್ಕ ಬಂದು ಅವಳಿಗೆ 2 ನಗಾರಿ ಕಿವಿಡು. ಲೈ ಕೆಂಚಿ ನೋಡೆ, ಬಂಗಾರ ಇದ್ದಂಗೈತೆ ಕಣ, ಜೋಳ ಬಂಗಾರ ಇದ್ದಂಗೈತೆ. ನಾಳಕ್ಕೆ ಒಂದು 5-6 ಜನ ಕರ್ಕೊಬಂದ್ಬಿಟ್ಟು ಎಲ್ಲ ಮುರಿದು ಮೂಟೆ ಕಟ್ಬಿಡು, ನಾನು ತಗೊಂಡೋಗಿ ಸಂತೆಯಲ್ಲಿ ಮಾರ್ಬಿಟ್ಟು ಬಂದ್ಬಿಡ್ತೀನಿ, ಬಂಗಾರ ಇದ್ದಂಗೈತೆ ಅಂದ. ಇವಳಿಗೆ 2 ನಗಾರಿ ಕಿವಿಡಲ್ವಾ? ಹೋಗ್ರಿ ಯಜಮಾನ್ರಿ, ನನ್ನ ನಾಚಿಕೆ ಆಯ್ತದೆ. ನೀನು ಕಡ್ಲೆಕಾಯಿ ಸರ್ವಾದ್ರೂ ಮಾಡಿಸು, ಮುಲ್ಲಂಗಿ ಸರ್ವಾದ್ರೂ ಮಾಡಿಸು, ನೀನು ಅವಲಕ್ಕಿ ಸರ್ವಾದ್ರೂ ಮಾಡಿಸು, ನಾನು ಕತ್ತಿಗೆ ಹಾಕೋತೀನಿ ಅಂದ್ಲು. ಇವನು ಹೇಳಿದ್ದು ಮುಸ್ಕುಂಜಾಳ ಬಂಗಾರ ಇದ್ದಂಗೆ ಐತೆ ಅಂತ. ಇವಳು ತಿಳ್ಕೊಂಡಿರೋದು ನನ್ನ ಗಂಡ ಬಂಗಾರ ಮಾಡಿಸ್ತಾನೆ ಅಂತ. ಏನ್ ಮಾಡಕ್ಕಾಯ್ತದೆ? ಓಡೋದ್ಲು ಮನೆಗೆ. ಒಬ್ಳು ಮಗಳು ಒಬ್ಳೇ ಒಬ್ಳು. ಅವ್ವಾ, ನಿಮ್ಮ ಅಪ್ಪ ಹೇಳಿದ್ರು ನನಗೆ ಕತ್ತಿಗೆ ಬಂಗಾರ ಮಾಡ್ಸಾಕ್ತಾರಂತ ಹಿಂಗಂದ್ಲಲ್ಲ. ಈ ಹುಡುಗಿ ಒಂಥರ ತಿಳ್ಕೊಂತ, ಅವ್ವ ಈ ಹುಡುಗಿಗೆ 3 ನಗಾರಿಕೆ ಹುಡು. ಅವ್ವ ನೀನು ಕುಂಟ್ನಗಾದ್ರೂ ಕೊಡು, ಕೂಡನ್ಗಾದ್ರೂ ಕೊಡು, ಕತ್ತು ಬಗ್ಸ್ಕೊಂಡು ತಾಲಿ ಕಟ್ಕೋತೀನಿ ಅಂತ. ಇವನು ಹೇಳಿದ್ದು ನಿಮ್ಮ ಅಪ್ಪ ನನಗೆ ಬಂಗಾರ ಮಾಡ್ಸಾಕ್ತಾರಂತ ಕತ್ತಿಗೆ ಅಂತ ಇವನು ಹೇಳಿದ್ದು. ಈ ಹುಡುಗಿ ಹಿಂಗಂತಲ್ಲ, ತಾಲಿ ಕಟ್ಟೋದಂತ ಗೊತ್ತಾಗ್ಬಿಟ್ಟಿದ್ದೆ. ನೀನು ಕುಂಟ್ನಗಾದ್ರೂ ಕೊಡು, ಕೂರ್ಣಗಾಡು ಕೊಡು, ನಾನು ಕತ್ತು ಬಗ್ಸ್ಕೊಂಡು ತಾಲಿ ಕಟ್ಕೋತೀನಿ ಅಂತ. ಓಡೋದ್ಲು ಅಜ್ಜಿ ಹತ್ರಕ್ಕೆ. ಒಬ್ಳು ಅಜ್ಜಿ 4 ನಗಾರಿಕೆ ಹುಡು. ಅಜ್ಜಿ, ನಮ್ಮವ್ವ ಹೇಳಿದ್ಲು ನಾಳೆಗೆ ಮದುವೆ ಅಂತ, ಊಟಕ್ಕೆ ಬಂದ್ಬಿಡು. ಊಟಕ್ಕೆ ಈಶ್ವರ ಇತ್ ಕಡೆ ನೋಡು, ನಾಳೆ ಮದುವೆ ಅಂತ ಊಟಕ್ಕೆ ಬಂದ್ಬಿಡು. ಊಟಕ್ಕೆ ಕಂಡಕ್ಟರ್ ಬಂದ್ಬಿಡ್ಲಿ ತಡಿ, ಆ ಎಮ್ಮನೆ ಬಗ್ಗೆ ಚೆನ್ನಾಗಿ. ಅದು ಏನಾಯ್ತು, ಈ ಹೆಣ್ಣು ಮಗ ಓಡೋಯ್ತಲ್ಲ, ಓಡೋಗಿದೆ. ಅಜ್ಜಿ, ನಮ್ಮವ್ವ ಹೇಳಿದ್ಲು ನಾಳೆಗೆ ಮದುವೆ ಅಂತ, ಊಟಕ್ಕೆ ಬಂದ್ಬಿಡು ಈಗಂತ. ಆ ಮುದುಕಿಗೆ 4 ನಗಾರಿಕೆ ಬಿಡಲ್ವೇ? ಅವ್ವಾ, ನಿಮ್ಮ ಮುಂದೆ ಬಂದಾಗಿಂದ ಯಾವಾಗ ನನಗೆ ಬಿಸಿಯಾಗಿ ಮಾಡ ಹಾಕಿದ್ದೀರಿ, ಅಂಬಲಿ ಆದ್ರೂ ಕೊಡ್ರಿ, ಗಂಜಿ ಆದ್ರೂ ಕೊಡ್ರಿ, ಕಣ್ಣು ಮುಚ್ಕೊಂಡು ಕುಡ್ಕೋತೀನಿ ಅಂದ್ಲು ಅಜ್ಜಿ. ನೋಡಿ, ಅವನಿಗೆ ಜ್ವಾಳ ಹೋಯ್ತು ಅಂತ ಅವನ ಚಿಂತೆ, ಜ್ವಾಳ ಹೋಯ್ತು ಅಂತ ಅವನ ಚಿಂತೆ. ಹೆಂಡತಿಗೆ ನನ್ನ ಗಂಡ ಪಡ್ಲೆಕಾಯಿ ಸಾರ ಮಾಡಿಸ್ತಾನಂತ ಹೆಂಡತಿ ಚಿಂತೆ. ಮಗಳಿಗೆ ಓಹೋ ನಮ್ಮವ್ವ ಮದುವೆ ಮಾಡ್ತಾಳೆ ಅಂತ ಮಗಳ ಚಿಂತೆ. ಮುದುಕಿಗೆ ಏನ್ ಚಿಂತೆ? ಮುದುಕಿಗೆ ಏನ್ ಚಿಂತೆ? ಅಯ್ಯೋ ಇವ್ರ ಮನೆ ಹಾಳಾಗ ಹೋಗ 10 ಗಂಟೆ ಆಯ್ತು, ಇನ್ನೂ ಕೂಳು ತಂದು ಕೊಡ್ಲಿಲ್ವಲ್ಲಪ್ಪ, ಮುದುಕಿ ಚಿಂತೆ. ಹಂಗೆ ನೋಡ, ಅವ್ರು 3 ಜನಕ್ಕೂ ಒಂದು ಚಿಂತೆ. ಅಲ್ಲ, ಡ್ಯಾನ್ಸ್ ಕರ್ಸಿದ್ರೆ ಚೆನ್ನಾಗಿ ನಗಿಬೋದಾಗಿತ್ತು ಅಂತ ಒಬ್ಬೊಬ್ರಿಗೊಂದೊಂದು ಚಿಂತೆ ಇರ್ತದೆ. ನನಗೂ ಒಂದು ಚಿಂತೆ. ಇತ್ ಕಡೆರೆಲ್ಲ ಮೆಟ್ಲಾಕಿದ್ರು, ಇತ್ ಕಡೆ ಇನ್ನೂ ಬರ್ಲೇ ಇಲ್ವಲ್ಲ ಅಂತ ನನಗೊಂದು ಚಿಂತೆ. ಇರ್ಲಿ, ಯಾಕಂದ್ರೆ ಕನಕಾಂಬ್ರ ಬರ್ತಾ ಇದ್ರೆ ನನಗಿನ್ನೂ ಖುಷಿ. ಇರ್ಲಿ, ಈಗ ಬಾಪ ಸಿನಿಮಾ ನಡಿಗರು